ಮಹಾದೇವಿ ರಮೇಶ್ ಯಾದವ್ ಎಂಬ ಈ ಮಹಿಳೆಯ ಹೆಸರಿನಲ್ಲಿ ಪುರಸಭೆಯಿಂದ ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಆಯ್ಕೆ ಮಾಡಿ ಅವರ ಹತ್ತಿರ ತೆರಿಗೆ ಹಣವನ್ನ ಬರೆಸಿ ಉತ್ತಾರ ನೀಡುವುದಾಗಿ ನಂಬಿಸಿ ಮಹಿಳೆಗೆ ಮೋಸ ಮಾಡಿದ ಮುಖ್ಯಾಧಿಕಾರಿ. ಮಹಿಳೆಯ ಹತ್ತಿರ ಉತ್ತಾರ ಇಲ್ಲದಿದ್ದರೂ ಫಲಾನುಭವಿಯಾಗಿ ಆಯ್ಕೆ ಮಾಡಿದ್ದಾದರೂ ಹೇಗೆ? ಮಹಿಳೆಯ ಹತ್ತಿರ ಜಾತಿಯ ತೆರಿಗೆ ಹಣ ತುಂಬಲು ಹೇಳಿದವರು ಅಧಿಕಾರಿ. ನಮಸ್ಕಾರ ರೀ. ಅದು ಜಾಗ ರೀ, ನಮ್ಮದು ಜಾಗ ಸ್ಯಾಂಕ್ಷನ್ ಆಗಿತ್ತು ರೀ. ಆಮೇಲೆ ಟಾಯ್ಲೆಟು ಸ್ಯಾಂಕ್ಷನ್ ಆಗಿತ್ತು ರೀ. ಮುನ್ಸಿಪಾಲ್ಟಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿದ್ರು. ನಮ್ಗೆ ನಾವು ಕಟ್ಕೊಳಕ್ಕೂ ಪರ್ಮಿಷನ್ನು ಕೊಟ್ಟಿದ್ರು. ನಾವು ಅದು ಗರ್ಪಟ್ಟಿನೂ ತೆಗೆದಿದ್ದೀವಿ ರೀ. ಅದನ್ನು ತುಂಬಿದ್ರು, ಉತ್ತಾರು ತೆಗೆದಿದ್ವಿ, ಎಲ್ಲ ತೆಗೆದಿದ್ವಿ. ಎಲ್ಲ ಡಾಕ್ಯುಮೆಂಟ್ಸು ನಮ್ಗೆ ನಮ್ಮ ಹೆಸರಲ್ಲೇ ಆಗಿತ್ತು ರೀ. ಆದ್ರೂ ಅವ್ರು ಸ್ಯಾಂಕ್ಷನ್ ಮಾಡ್ಕಿಸಿನ ಮತ್ತು ಅವರು ಕೆಡವಾಕ ಪರ್ಮಿಷನ್ ಕೊಟ್ಟಾರಿ. ಕಟ್ಟಾಕೂ ಅವರ ಕೊಟ್ಟರು, ಕೆಡವಾಕೂ ಅವ್ರ ಪರ್ಮಿಷನ್ ಕೊಟ್ಟಾರಿ. ನೋಟಿಸ್ ನಮಗೆ ಕೊಟ್ಟಿಲ್ಲ, ಪೊಲೀಸ್ ಸ್ಟೇಷನ್ ನೋಟಿಸು ಕೊಟ್ಟಿಲ್ಲ, ನಮಗೇನು ಮಾಹಿತಿನೂ ಹೇಳಿಲ್ಲ, ಏನು ಗುರುತೂ ಮಾಡಿಲ್ರಿ. ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಲು ಪುರಸಭೆಯಿಂದ ಪರವಾನಗಿ ಪತ್ರ ನೀಡಿದ ಅಧಿಕಾರಿಯು ತಾವು ಶೌಚಾಲಯ ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳಿ ಹಂತ ಹಂತವಾರು ನಾವು JPS ಫೋಟೋ ಮಾಡಿ ತಮ್ಮ ಖಾತೆಗೆ ಹಣ ಜಮಾ ಮಾಡುತ್ತೇವೆ ಎಂದು ಹೇಳಿದ ಅಧಿಕಾರಿ ಈಗ ಅದೇ ಅಧಿಕಾರಿಗಳು ಶೌಚಾಲಯ ತೆರವುಗೊಳಿಸಿರುವುದು. ಹಾಗಾದರೆ ಈ ಶೌಚಾಲಯ ನಿರ್ಮಾಣ ಮಾಡಲು ಆಯ್ಕೆ ಮಾಡಿದ ಅಧಿಕಾರಿ ಯಾರು? ಅಥಣಿ ಪುರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ತಾವು ಏನು ಮಾಡ್ತಾ ಇದ್ದೀರಾ ಅಂತ ಅಥಣಿ ಜನತೆ ಕೇಳ್ತಾ ಇದ್ದೆ. ಹೇಳಿ ಸ್ವಾಮಿ. ಅಲ್ಲಿ ನಮ್ಮ ಬಾಬಾಜಿ ನಿಗಮದಿಂದ ಜಾಗ ಐತ್ರಿ. ಅಲ್ಲಿ 25 ವರ್ಷದಿಂದ ಅದು ಜಾಗ ನಾವು ಉಪಯೋಗ ಮಾಡ್ಕೋತೀನಿ ರೀ. ಆ ಜಾಗ ಉಪಯೋಗ ಅಂದ್ರಿ ಪುರಸಭೆ ವತಿಯಿಂದ ಅಂತೀರಿ ನನಗೆ ಇದೆ ಟಾಯ್ಲೆಟ್ ಸಂಖ್ಯೆ ಆಯ್ತು. ಅದಕ್ಕೆ ಇದು ಗರ್ಪಟ್ಟನೆ ತುಂಬಿನಿ ಸರ್. ಗರ್ಪಟ್ಟೆ ತುಂಬಿನೂ ಅದಕ್ಕೆ ತುಂಬಿನಿ. ಅದ್ರ ಮೇಲೆ ಇವರು ಪರ್ಮಿಷನ್ ಅವರು ಕೊಟ್ಟರು. ಮತ್ತೊಂದು ಐತಿ 9 ನಂಬರ್ ಉತ್ತರ ಕೇಳಿ ಸರ್. 9 ನಂಬರ್ ಉತ್ತರ ಕೇಳಿ ಅವ್ರು ಏನಾದ್ರು ಒಂದು 4 ದಿವಸ ಹೋಗಿ ಕೊಡ್ತೀನಿ ಅಧಿಕಾರಿಗಳು ಅಂದ್ರೆ. ಅಧಿಕಾರಿಗಳು 4 ದಿವಸ ಕೊಡ್ತಾನೆ అంటే ನೀವು ಕೆಲಸ ಸ್ಟಾರ್ಟ್ ಮಾಡೋರು ಅನ್ನಟ್ಟೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಒಮ್ಮೆ GPS ಮಾಡ್ಕೊಂಡು ಹೋಗ್ಯಾರೆ. ಅದಾದ ಮತ್ತೊಂದು ರೀ ಎರಡನೇದು ಆ GPS ಮಾಡ್ಕೊಂಡು ಹೋಗಿ ಒಂದು ವಾರಲಿ ಅವ್ರಿಗೆ ಕೆಡ್ಕೊರು ಬಂದರು. ಮತ್ತು ಕೆಡೋಕೆ ನನಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸನ್ನು ಕೊಟ್ಟಿಲ್ಲ. ಮತ್ತು ಇವರು ಗರ್ಪಟ್ಟಿ ಯಾವ ಅದ್ರ ಮೇಲೆ ತುಂಬಿಕೊಟ್ರು. ನಾನು ಜಾಗ ಇಲ್ಲದ್ರೆ ಮತ್ತು ಹ್ಯಾಂಗೆ ಕೆಡೋರಿ ನೋಟಿಸ್ ಇದ್ದ ಕಾರಣ. ಮತ್ತು ಅದು ಗರ್ಪಟ್ಟಿ ನಾ ತುಂಬಿದಕ್ಕೆ ಹಣ ನಾನು ವಾಪಸ್ ಬರಬೇಕು. ಮತ್ತೊಂದು ಏನಂತ ಅಲ್ಲಿ 8 ಜನ ಅತಿಕ್ರಮ ಮಾಡ್ಕೊಂಡಾರೆ. ಅವ್ರ ಬದಲಿ ಏನೂ ಕ್ರಮ ತೊಗೊಂಡಿಲ್ಲ. ಮತ್ತು ನನ್ನ ಜಾಗ ಇಲ್ಲ ಅಂದರೆ ಮತ್ತು ಅದಕ್ಕೆ ನಾನು ಗರ್ಪಟ್ಟಿ ತುಂಬಿದ ಹಣ ವಾಪಸ್ ಬರಬೇಕು. ಮತ್ತು ನಮ್ಮ ನ್ಯಾಯದೊಳಗೆ ಹೋಗ್ಬೇಕು. 8 ಮಂದಿಗೆ ಇವು ಕಟ್ಕೊಂಡಾರ್ರಿ ಪತ್ರ ಶೆಡ್ಗಳು. ಅವ್ರು ಯಾವ ಮತ್ತು ಮನೆಗಳು ಕಟ್ಕೊಂಡಾರ್ರಿ. ಅವ್ರ ಬದಲಿ ಯಾವುದೋ ಕ್ರಮ ತೊಗೊಂಡಿಲ್ಲ. ಮತ್ತೊಂದು ಸರ್ ಅಲ್ಲಿ ಸಂಡಸ್ ಟಾಕಿ ಆಗಲಿ ಅದರ ಟಾಕಿ ಅದ್ರ ಕಟ್ಟುವಾಗಲಿ ಎಲ್ಲ ಸಾಮಗ್ರಿ ತಂದೀನಿ. ನಮ್ಮ ಕಮ್ಮಿ ಏನಂದ್ರೆ 60ರಿಂದ 81 ಲಕ್ಷ ತನಕ ಸನಿ ನುಕ್ಸಾನ್ ಆಗೈತೆ ರೀ. ಆದ ಕಾರಣ ಐತಿ ಇವ್ರು ಪರ್ಮಿಷನ್ ಕೊಟ್ಟರು ಮತ್ತು ತೆಗೆದ್ರು ಅವರೇ. ಮತ್ತು ಯಾವ ಕಾರಣಕ್ಕೆ ತೆಗೆದ್ರು, ಯಾವ ಉದ್ದೇಶಕ್ಕೆ ತೆಗೆದ್ರು, ಮತ್ತು ನನಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅದು. 8 ಮನೆಗಳು ಕಟ್ಟರು ಸುತ್ತ ಅವ್ರ ಮೇಲೆ ಆಕ್ಷನ್ ತೊಗೊಂಡಿಲ್ಲ. ಮತ್ತು ನನ್ನ ಮೇಲೆ ಯಾಕೆ ತೊಗೊಂಡ್ರು, ಯಾವ ಉದ್ದೇಶ ತೊಗೊಂಡ್ರು, ಅದು ನನ್ನ ನ್ಯಾಯ ಜರುಗಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕಳ್ಕೊಳ್ಳಿ ಸರ್. ತಮ್ಮ ಹೆಸರು? ರಮೇಶ್ ವಿಠಲ್ ಯಾದವ್ ಸರ್. ತಾವು ಅಥಣಿಯನ್ನ ಅಭಿವೃದ್ಧಿ ಮಾಡಲು ಆಯ್ಕೆಯಾಗಿದ್ದೀರಾ ಅಥವಾ ಇಂಥ ಭ್ರಷ್ಟಾಧಿಕಾರಿಗಳಿಗೆ ಸಾಥ್ ನೀಡಲು ಆಯ್ಕೆಯಾಗಿದ್ದೀರಾ ಎಂಬುದೇ ಅಥಣಿಯ ಜನತೆಗೆ ತಿಳಿಯದಂತಾಗಿದೆ.